ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಅರ್ಧ ಸೋರೆಕಾಯಿಂದ ನಾನು ಒಂದು ತಾಲಿಪಟ್ಟಿ ಮಾಡಿ ತೋರಿಸ್ತೀನಿ ಬನ್ನಿ. ಈ ಸೋರೆಕಾಯಿ ಜೋಳದ ಹಿಟ್ಟಿನ ತಾಲಿಪಟ್ಟಿ ಮಾತ್ರ ಸೂಪರಾಗಿ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿದ್ದಿದ್ದು. ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈ ಸೋರೆಕಾಯಿನೂ ನಾನು ಅರ್ಧ ಕಟ್ ಮಾಡ್ಕೊತೀನಿ. ನಾನು ಇದನ್ನು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ. ಅರ್ಧ ಕಟ್ ಮಾಡ್ಕೊಂಬಿಟ್ಟು ನಾವು ಸೋರೆಕಾಯಿದು ತಾಲಿಪಟ್ಟಿ ಮಾಡೋಣ. ಅರ್ಧ ಇದನ್ನು ನಾನು ಪಕ್ಕಕ್ಕಿಟ್ಟು ಇದನ್ನು ಸಿಪ್ಪೆ ತೆಗಿತೀನಿ ಬನ್ನಿ. ಸಿಪ್ಪೆ ತಗೊಂಡ್ಬಿಟ್ಟು ನಾವು ಚೆನ್ನಾಗಿ ತೊಳೆದು ತುರ್ಕೊಂಡ್ಬಿಟ್ರೆ ಮಾತ್ರ ಸೂಪರಾಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೋಡಿ, ಒಂದು ಕಾಯಿ ತುರಿಯೋದು ತೊಗೊಂಡ್ಬಿಟ್ಟು ಸೋರೆಕಾಯಿ ಚೆನ್ನಾಗಿ ಈ ಥರ ನಾವು ತುರ್ಕೊಂಬಿಟ್ಟು ಜೋಳದಲ್ಲಿ ಮಾಡಿದ್ರೆ ಸೂಪರಾಗಿರುತ್ತೆ. ಈ ಥರ ನಾನು ಎಲ್ಲ ತುರ್ಕೊಂಬರ್ತೀನಿ ಬನ್ನಿ. ನೋಡಿ, ತುರಿದಿರೋದೆಲ್ಲ ಆಯಿತು. ನಾನೊಂದು 3 ರೊಟ್ಟಿ ಮಾಡೋ ಸಂಬಂಧ ನಾನು ಅರ್ಧ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋಂಗಿದ್ರೆ ನೀವು ಜಾಸ್ತಿ ತೊಗೋಬೋದು. ಒಂದು ಅಗಲವಾಗಿರೋದು ಒಂದು ಬಟ್ಲು ತೊಗೋಬೇಕು. ಆ ಬಟ್ಲಿಗೆ ನಾವು ಇದೆಲ್ಲ ಹಾಕ್ಕೊಂಬಿಟ್ಟು ಇವಾಗ ನಾವು ಅದಕ್ಕೆ ಏನೇನು ಮಸಾಲೆ ಹಾಕೋದಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ಜೋಳದ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಒಂದು 4 ಸ್ಪೂನಷ್ಟು ನಾನು ಜೋಳದ ಹಿಟ್ಟು ಹಾಕ್ಕೊತೀನಿ. ಯಾಕಂದ್ರೆ ಜಾಸ್ತಿ ಹಾಕಿದರೆ, ಜಾಸ್ತಿ ಜನ ಇದ್ದರೆ ನೀವು ಫುಲ್ ಒಂದು ಸೋರೆಕಾಯಿ ತುರಿದ್ಬಿಟ್ಟು ಹಾಕ್ಕೋಬೋದು. ನಾನು ಒಂದು 3-4 ಸ್ಪೂನಷ್ಟು ನಾನು ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ನಾನು ಕರಿಬೇವು ಸೊಪ್ಪು, ಈರುಳ್ಳಿ, ನೋಡಿ 3-4 ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಅರ್ಧ ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ನೀವು ಯಾವ್ದಾರು ಬೇರೆ ಸೊಪ್ಪಿದ್ರೂ ನೀವು ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತಂತ ನಾನು ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆ ನೋಡಿ, ಇವಾಗ 1 ಸ್ಪೂನ್ ಆಗೋಷ್ಟು ನಾವು ಜೀರಿಗೆ ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಬಿಟ್ಟು ನಾವು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದ್ರೆ ಸೋರೆಕಾಯ್ದು ನೀರು ಬಿಟ್ಟಿರ್ತದೆ. ಬೇಕನ್ಸಿದ್ರೆ ಸ್ವಲ್ಪ ಹಾಕ್ಕೊಂಬಿಟ್ಟು ನಾವು ಕಲಿಸ್ಬಿಟ್ಟು ಈ ಥರದ್ದು ತಾಲಿಪಟ್ಟಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಸೂಪರಾಗಿರುತ್ತೆ. ಇವಾಗ ಸ್ವಲ್ಪ ನೀರು ಬೇಕನ್ಸುತ್ತೆ. ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ಕಲಿಸ್ತೀನಿ. ಸೋರೆಕಾಯಿ ತಾಲಿಪಟ್ಟಿ ಮಾಡಿ ನೋಡಿ. ನೀವು ಹಸಿಮೆಣ್ಸಿಕಾಯಿ ತಿನ್ನಲಾರ್ದವರು ಸ್ಕಿಪ್ ಮಾಡಿಕೊಂಡು ನೀವು ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನಾನು ಹಸಿಮೆಣ್ಸಿಕಾಯಿ ಹಾಕಿದರೆ ಇದು ಸೋರೆಕಾಯಿ ಮಾತ್ರ ಟೇಸ್ಟ್ ಸೂಪರಾಗಿರುತ್ತೆ. ಅದಕ್ಕೆ ನಾನು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ಒಂದೇ ಸತಿ ನೀರು ಹಾಕಿದರೆ ತೆಳ್ಳಗಾದರೆ ರೊಟ್ಟಿ ತಟ್ಟಕ್ಕೆ ಬರೋಲ್ಲ. ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಕವರಲ್ಲಾದರೂ ತಟ್ಬೋದು, ಹಂಚಲ್ಲಿ ಡೈರೆಕ್ಟಾಗಿ ತಟ್ಬೋದು. ನಾನಿವಾಗ ಹಂಚಲ್ಲಿ ಡೈರೆಕ್ಟಾಗಿ ತಟ್ಟಿ ನಿಮಗೆ ತೋರಿಸ್ತೀನಿ. ಹಂಚಲ್ಲಿ ತಟ್ಟೋದಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಇಲ್ಲ ನಾವು ಬಟರ್ ಪೇಪರ್ ಐತಿ, ಇಲ್ಲ ಹೋಳಿಗೆ ಮಾಡೋಕ್ಕೆ ತಗಡು ಐತಿ ಅಂದರೆ ಅದ್ರ ಮೇಲೆ ನೀವು ಡೈರೆಕ್ಟಾಗಿ ತಟ್ಟಿಬಿಟ್ಟು ಹಂಗೆ ಹಾಕ್ಬೋದು. ನೋಡಿ, ಈ ಥರ ಇರಬೇಕು. ನಾವು ಹಂಚಲ್ಲಿ ಡೈರೆಕ್ಟಾಗಿ ನಾವು ರೊಟ್ಟಿ ಹಾಕೋದಾದರೆ, ತಾಲಿಪಟ್ಟಿ ಹಾಕೋದಾದರೆ ಈ ಥರ ಬರಬೇಕು. ಇಲ್ಲ ನಾನು ಕವರಲ್ಲಿ ತಟ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು. ಗಟ್ಟಿ ಇದ್ದಾಗ ನೀವು ತಟ್ಟಿಬಿಟ್ಟು ನೀವು ಡೈರೆಕ್ಟಾಗಿ ಹೀಗೆ ಕವರ್ ತೊಗೊಂಡು ಹಾಕ್ಬೋದು. ನೋಡಿ, ಇವಾಗ ಹಂಚು ಕಾಯ್ದಿದೆ. ಸ್ವಲ್ಪ ಬಿಸಿ ಆಗಿರುತ್ತಲ್ಲ ಆವಾಗ ನಾವು ರೊಟ್ಟಿ ತಟ್ಟಬೇಕು. ಜಾಸ್ತಿ ಕಾಯ್ದ ನಂತರ ನೀವು ತಟ್ಟಕ್ಕೆ ಹೋಗಬೇಡಿ. ಫಸ್ಟ್ ರೊಟ್ಟಿ ಸ್ವಲ್ಪ ತಣ್ಣಗಿರುವಾಗೆ ನೀವು ತಟ್ಟಿದ್ರೆ ಮಾತ್ರ ಸೂಪರಾಗಿರುತ್ತೆ. ಈ ಥರದೊಂದು ತಾಲಿಪಟ್ಟು ನೀವು ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ. ತುಂಬ ಆರೋಗ್ಯಕರವಾಗಿ ಜೋಳದ ಹಿಟ್ಟು ಸೋರೆಕಾಯಿ ಹಾಕಿ ಮಾಡಿ ತಿನ್ನೋದ್ರಿಂದ ನೀವು ಸೂಪರಾಗಿರುತ್ತೆ. ಸ್ವಲ್ಪ ನಿಮಗೆ ಕೈ ಸುಡುತ್ತಂತ ಭಯ ಇದ್ದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನೀವು ಈ ಥರನೂ ನೀವು ತಟ್ಕೋಬೋದು. ನೋಡಿ, ಸ್ವಲ್ಪ ಇದು ಬೇಯಲಿ, ನಾವು ಎಣ್ಣೆ ಹಾಕೋಣ. ಸ್ವಲ್ಪ ನೋಡಿ, 1 ಸ್ಪೂನ್ 2 ಸ್ಪೂನ್ ಆದಷ್ಟು ನಾವು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಬಿಟ್ಟು ನಾವು ಒಂದು 2 ನಿಮಿಷ ಬಿಟ್ಟು ನಾವು ತಿರುವಾಕೋಣ. ಇವಾಗ ಸ್ವಲ್ಪ 1 ನಿಮಿಷ 2 ನಿಮಿಷ ಆಗಲಿ. ನೋಡಿ, ಇವಾಗ ನಾವು ತಿರುವಾಕೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ಇದೇ ಥರ ನಾವು ಚೆನ್ನಾಗಿ 2 ಸತಿ ತಿರುವಾಕಿ ನಾವು ನೋಡಿ, ಇವಾಗ ನಾವು ಮತ್ತೆ ಇನ್ನೊಂದು ಸತಿ ತಿರುವಾಕೋಣ. ಇದು ಇವಾಗ ರೆಡಿಯಾಗಿದೆ. ನಾನು ಪ್ಲೇಟಿಗೆ ತೆಗೆದುಬಿಟ್ಟು ಇದೇ ಥರ ನಾನು ಇನ್ನೊಂದು 3-4 ರೊಟ್ಟಿ ಹಾಕ್ಕೊಂಬರ್ತೀನಿ ಬನ್ನಿ. ನೋಡಿ, ರೆಡಿಯಾಗಿದೆ. ಸೋರೆಕಾಯಿ ರೊಟ್ಟಿ ಮಾತ್ರ ಸೂಪರಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ. ನೀವು ಮಕ್ಳಿಗೆ ಲಂಚ್ ಬಾಕ್ಸಿಗೆ ಆಗಿರ್ಬೋದು, ಮನೇಲಿ ಕೆಲಸಕ್ಕೆ ಯಾರು ಹೋಗೋರಿದ್ರೆ ಅವ್ರ ಬಾಕ್ಸಿಗಾದರೂ ಸಾಯಂಕಾಲದವರೆಗೂ ಅದೇ ಥರ ಸ್ಮೂತ್ ಇರುತ್ತೆ. ಸೋರೆಕಾಯಿ ಜೋಳದ ಹಿಟ್ಟಿಂದ ಒಂದು ರೊಟ್ಟಿ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೀವು ಚಟ್ನಿ ಸಾಂಬಾರು ಹಚ್ಕೊಳ್ಳೋದೇ ಬೇಡ, ಹಾಗೆ ತಿನ್ಕೊಂಡ್ರೂ ಅಷ್ಟೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ಥರದ್ದೊಂದು ಸೋರೆಕಾಯಿ ಇದ್ರೆ ಮನೇಲಿ ಜೋಳದ ಹಿಟ್ಟಿದ್ರೆ ಈ ಥರ ರೊಟ್ಟಿ ಮಾಡಿ ನೋಡಿ, ಹೇಗೆ ಟೇಸ್ಟ್ ಇರುತ್ತೆ ನಿಮಗೆ ಗೊತ್ತಾಗುತ್ತೆ. ಈ ಸೋರೆಕಾಯಿ ರೊಟ್ಟಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.